ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ. ಗಾಂಧೀಜಿ ಬಗ್ಗೆ ನಮ್ಗೆ ಅಪಾರ ಗೌರವ ಇದೆ. ಗಾಂಧೀಜಿ ಈ ದೇಶದ ಸ್ವಾತಂತ್ರ್ಯ ತಂದುಕೊಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದಂಥವರು. ಅವರನ್ನು ನಾವು ಸ್ಮರಣೆ ಮಾಡ್ತೀರಿ. ಆದರೆ ಇಲ್ಲಿರೋ ಅಂಥದ್ದು ನಕಲಿ ಕಾಂಗ್ರೆಸ್ ಅವರು. ಇವರು ಮಹಾತ್ಮ ಗಾಂಧೀಜಿಯವರು ಹೇಳಿದರು, ಇದು ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡಿದಂಥ ಒಂದು ಪಾರ್ಟಿ. ಇದು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಇದನ್ನು ವಿಸರ್ಜನೆ ಮಾಡಿ ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹಲವಾರು ಬಾರಿ ಹೇಳಿದ್ದಾರೆ. ಆದರೆ ಈ ನಕಲಿ ಗಾಂಧಿಗಳು, ಇವ್ರು ಗಾಂಧಿ ಅಂತ ಇವ್ರ ಹೆಸರು ಹೆಂಗೆ ಬಂತು ಅಂತನೂ ಗೊತ್ತಿಲ್ಲ. ಇವ್ರ ಪೂರ್ವಜರು ಯಾರು? ಇಂದಿರಾ ಗಾಂಧಿ ಪೂರ್ವಜರು ಯಾರು? ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ ಪೂರ್ವಜರು ಯಾರು? ಅವ್ರ ಹೆಸರೇ ಇಲ್ಲ ಪಕ್ಕದಲ್ಲಿ. ಇವ್ರು ನಕಲಿ ಗಾಂಧಿ ಅಂತ ಇಟ್ಕೊಂಡ್ಬಿಟ್ರು. ಆ ಹೆಸರಲ್ಲಿ ಇವತ್ತು ಬೆಳಗಾವಿಯಲ್ಲಿ ಏನು ಸಮ್ಮೇಳನ ಮಾಡ್ತಾ ಇದ್ದಾರೆ. ಗಾಂಧೀಜಿ ವೆರಿ ಸಿಂಪಲ್. ಅವರ ಜೀವನ ಪೂರ್ತಿ ಅವ್ರ ಮೈ ಮೇಲೆ ಪಂಚೆ, ಒಂದು ಶಾಲು ಇದು ಬಿಟ್ಟರೆ, ಖಾದಿ ಬಿಟ್ಟರೆ ಏನೂ ಇರಲಿಲ್ಲ. ಅವ್ರ ಜೀವನ ಪೂರ್ತಿ ಬಹಳ ಸಿಂಪಲ್ ಆಗಿ ಹೋದಂಥವ್ರು. ಇವರು ಇಲ್ಲಿ ಆಡಂಬರದ ಮಹಾಪೂರನೆ ಹರಿದು ಬರ್ತಾ ಇದೆ ಆಡಂಬರ. ಗಾಂಧೀಜಿ ಏನು ಸಿದ್ಧಾಂತ ಹೇಳಿದ್ರು? ಗ್ರಾಮ ರಾಜ್ಯ ಅಂತ ಹೇಳಿದ್ರು. ಗ್ರಾಮ ರಾಜ್ಯ ಹೋಗಿ ಇವರು ಆಡಂಬರದ ರಾಜ್ಯವನ್ನು ಮಾಡ್ತಾ ಇದ್ದಾರೆ. ಅದು ಎಲ್ಲ ಯಾರನ್ನು ಕರೆದಿರುವಂಥದ್ದು? ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿಯವರು. ಸರ್ಕಾರ ದುಡ್ಡಲ್ಲ. ಸರ್ಕಾರ ದುಡ್ಡಾದರೆ ಕೇಂದ್ರ ಸರ್ಕಾರದ ಪಾಲನ್ನು ಬರ್ತೈತಲ್ಲ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರನೂ ಕೂಡ ಅನುದಾನಗಳನ್ನು ಕೊಡುತ್ತೆ. ಯಾಕೆ ಅವ್ರನ್ನ ಕರೆದಿಲ್ಲ? ಅಮಿತ್ ಶಾ ಅವ್ರನ್ನ ಯಾಕೆ ಕರೆದಿಲ್ಲ? ಪ್ರಧಾನಮಂತ್ರಿನ ಹೋಗಿ ಇನ್ವೈಟ್ ಮಾಡಿದ್ದೀರಾ? ಕೇಂದ್ರದ ಅವ್ರನ್ನ ಬೇಡ, ಅವರು ದೂರದಲ್ಲಿದ್ದಾರೆ ಅಂತ ಇಟ್ಕೊಳ್ಳಿ. ನಮ್ಮ ರಾಜ್ಯದಲ್ಲೇ ಇದ್ದಾರಲ್ಲ ಮಂತ್ರಿಗಳು. ಕುಮಾರಸ್ವಾಮಿ ಅವರು ಇದ್ದಾರೆ, ಅವ್ರನ್ನ ಯಾಕೆ ಕರೆದಿಲ್ಲ? ಪ್ರಹ್ಲಾದ್ ಜೋಶಿ ಅವರು ಇದ್ದಾರೆ, ಶೋಭಾ ಕರಂದ್ಲಾಜೆ ಇದ್ದಾರೆ, ಸೋಮಣ್ಣ ಅವರು ಇದ್ದಾರೆ. ಅವ್ರನ್ನ ಯಾಕೆ ಕರೆದಿಲ್ಲ? ಸರ್ಕಾರಿ ಕಾರ್ಯಕ್ರಮ ತಾನೇ. ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಇವರೆಲ್ಲರನ್ನೂ ಕರಿಬೇಕಾಗಿದ್ದು. ಯಾಕೆ ಕರೆದಿಲ್ಲ ನೀವು? ಸ್ವತಃ ಜಗದೀಶ್ ಶೆಟ್ಟರ್ ಅವರು ಅಲ್ಲಿನ ಲೋಕಸಭಾ ಸದಸ್ಯರು, ಅಭಯ್ ಪಾಟೀಲ್ ಅಲ್ಲಿ MLA, ಅವ್ರನ್ನೂ ಇದರಲ್ಲಿ ಯಾವುದೇ ಇದರಲ್ಲಿ ಇನ್ವಾಲ್ವ್ಮೆಂಟೇ ಮಾಡ್ತಾ ಇರಲಿಲ್ಲ. ಅವರು ಕೂಡ ನಿನ್ನೆ ಜಗದೀಶ್ ಶೆಟ್ಟರ್ ಅವರಿಗೆ ಫೋನ್ ಮಾಡಿದ್ದೆ. ಅವರು ನಾವು ಭಾಗವಹಿಸಲ್ಲ, ಇದೊಂದು ಕಾಂಗ್ರೆಸ್ಸಿನ ಕಾರ್ಯಕ್ರಮ, ಇದು ಸರ್ಕಾರಿ ಕಾರ್ಯಕ್ರಮದ ರೀತಿ ಯಾವುದು ನಡೀತಾ ಇಲ್ಲ. ಇಡೀ ಬೆಳಗಾವಿಯಲ್ಲಿ ಬರೀ ಕಾಂಗ್ರೆಸ್ ಬಾವುಟಗಳೇ ಹಾಕೊಂಡು ಓಡಾಡ್ತಾ ಇದ್ದಾರೆ ಹೊರತು ಬೇರೆ ಏನೂ ಇಲ್ಲ. ಅಲ್ಲಿ ಹಾಕ್ಬೇಕಾಯ್ತಲ್ಲ, ಎಲ್ಲರ ಫೋಟೋನೂ ಹಾಕ್ಬೇಕಾಯ್ತು. ಸರ್ಕಾರಿ ಕಾರ್ಯಕ್ರಮ ಅಂದರೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಯಾರ್ಯಾರು ಬರ್ತದೋ ಅದೆಲ್ಲನೂ ಕೂಡ ಹಾಕ್ಬೇಕಾಯ್ತು. ಇವ್ರದೇ 50 ಅಡಿ ಕಟೌಟ್ರುಗಳು, ದಾರಿ ಇದ್ದಕ್ಕೂ ಇವ್ರದೇ ಕಟೌಟ್ರುಗಳು, ಇವ್ರದೇ ಪೋಸ್ಟು, ಇವ್ರದೇ ಬ್ಯಾನರು. ಸರ್ಕಾರಿ ಕಾರ್ಯಕ್ರಮ ಹೆಂಗಾಗ್ತೈತೆ? ದುಡ್ಡು ಮಾತ್ರ ಸರ್ಕಾರದ್ದು, ಕಾರ್ಯಕ್ರಮ ಕಾಂಗ್ರೆಸ್ದು.